ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ಸುರೇಶ್ ಯೂಟ್ಯೂಬ್ ಚಾನಲ್. ಇದು ಬಂದು ಗೌಡಿಗೆರೆದೇನೆ. ಸೇಮ್ ವಿಡಿಯೋ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇನೆ ಏನು ಪಂಚಲೋಹದ್ದು ವಿಗ್ರಹ ಮಾಡಿಸಿದಾರಲ್ಲ ಚಾಮುಂಡೇಶ್ವರಿ ಅಮ್ಮನವ್ರದ್ದು, ಅದ್ರ ಕೆಳಗೇನೆ ಒಂದು ಮಿನಿ ಎಕ್ಸಿಬಿಷನ್ ತರ ಮಾಡಿದ್ದಾರೆ. ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ನಾವು ಒಳಗ್ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಬಂದು 50 ರೂಪಾಯಿ ಇತ್ತು. ನಾವು 50 ರೂಪಾಯಿ ಕೊಟ್ಟು ಒಳಗ್ ಹೋದ್ವಿ. ನಾವು ಹೋದಾಗ ಬಂದು ಅಲ್ಲಿ ಕೆಲವೊಂದು ವಿಗ್ರಹಗಳ ಪೇಂಟಿಂಗ್ ಡಿಮ್ ಆಗಿತ್ತು, ಹಾಗಾಗಿ ಅದನ್ನ ವರ್ಕ್ ಮಾಡ್ತಾ ಇದ್ರು. ಎಕ್ಸಿಬಿಷನ್ ಅಂತೂ ನೋಡ್ಕೊಂಡು ಹೋಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಯಾರ್ಯಾರೆಲ್ಲ ದಾಸರುಗಳಿದ್ರು ಅವ್ರ ಪ್ರತಿಯೊಬ್ಬರದ್ದು ಪ್ರತಿಮೆಯಲ್ಲಿ ನಿಲ್ಸಿದ್ರು. ಒನಕೆ ಓಬವ್ವ, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರದ್ದು, ತುಂಬಾ ಜನ ನಮ್ ಹಿಂದೆ ಯಾರ್ಯಾರು ರಾಜರು ಮತ್ತೆ ರಾಣಿಯರೆಲ್ಲ ಇದ್ರಲ್ಲ ಅವ್ರ ಬಗ್ಗೆ ಎಲ್ಲದನ್ನು ವಿಗ್ರಹಗಳನ್ನ ನಿಲ್ಸಿದ್ರು. ನಮ್ಗಂತೂ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಒಂದ್ ಸ್ವಲ್ಪ ಮೇಲೆ ಬಂದ್ರೆ ನವದುರ್ಗೆಯರದು ಕೂಡ ಅಲ್ಲಿ ಪ್ರತಿಮೆಗಳನ್ನ ನಿಲ್ಸಿದ್ರು. ಅದಂತೂ ನೋಡಕ್ಕೆ ದೇವ್ರೇ ಎದ್ದು ಬರ್ತಿದ್ಯೇನೋ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನವರಾತ್ರಿಲಿ ನಾವು ನವದುರ್ಗಿಯರನ್ನ ಏನ್ ಹೇಳ್ತೀವಿ ಅಷ್ಟು ನವದುರ್ಗಿಯರದನ್ನು ಕೂಡ ಒಂದೊಂದು ಸಪರೇಟ್ ಆಗಿ ಆ ಪ್ರತಿಮೆಗಳನ್ನ ಮಾಡಿ ನಿಲ್ಸಿದ್ರು. ಹಾಗೇನೇನೆ ಅದನ್ನು ನೋಡ್ಕೊಂಡು ನಾವು ಬಂದ್ವಿ. ಅಲ್ಲಿಂದ ಪಕ್ಕದಲ್ಲೇನೆ ಚಿಕ್ಕದಾಗಿ ಒಂದು ಕೈಲಾಸ ಪರ್ವತನ ಕೂಡ ಅವರು ಸೃಷ್ಟಿ ಮಾಡಿದ್ರು. ಶಿವ, ನಂದಿ, ಪಾರ್ವತಿ, ಗಣಪತಿ, ಹಾಗೇನೆ ಷಣ್ಮುಖ ಎಲ್ಲಾ ದೇವರುಗಳ್ದುನು ಅಲ್ಲಿ ಒಂದು ಪ್ರತಿಮೆಗಳ ತರ ಮಾಡಿದ್ರು. ಅಲ್ಲಿಂದ ಎಕ್ಸಿಟ್ ಆದ್ರೆ ಮೆಟ್ಲು ಇಳ್ಕೊಂಡ್ ಬಂದ್ರೆ ಮತ್ತೆ ಪಕ್ಕದಲ್ಲೇನೆ ಒಂದು ದಾರಿ ಇದೆ. ಅಲ್ಲೇ ಸ್ವಲ್ಪ ಕೆಳಗ್ ಬಂದ್ರೆ ಮತ್ತೆ ಕೆಳಗೆ ವಿವೇಕಾನಂದರ ಸ್ವಾಮಿಗಳದ್ದಾಗಿರ್ಬೋದು, ತುಂಬಾ ಜನ ಯಾರ್ಯಾರು ನಮ್ ಸ್ವತಂತ್ರಕ್ಕೋಸ್ಕರ ಎಲ್ಲ ಹೋರಾಡಿದ್ರಲ್ವಾ ಅವ್ರದ್ದೆಲ್ಲಾ ಪ್ರತಿಮೆಗಳು ಅಲ್ಲಿ ಕೆಳಗೆ ಅವ್ರ ನೇಮ್ ಹಾಕಿದ್ರು. ಬಟ್ ನನಗೆ ಇಲ್ಲಿ ನೇಮ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೋಯ್ತು. ಹಾಗೇನೆ ಈಗಿಂದು ನಮ್ದು ಸೈನ್ಸ್ ಏನಿದೆ ಅಲ್ವಾ, ಸೈನ್ಸ್ ಇಂದು ಕೂಡ ಹಾಕಿದ್ರು. ಅದು ನೋಡಕ್ಕೊಂದು ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ಬೋದು ಚಂದ್ರಯಾನ ಇರ್ಬೋದು, ಹಾಗೇನೇನೆ ನಮ್ಮ ನವಗ್ರಹಗಳು ಏನಿದೆ ಅದನ್ನಿರ್ಬೋದು, ಎಲ್ಲದೂ ಇತ್ತು. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಡಾಕ್ಟರ್ ಆದ್ರು ಅವ್ರು ಇರ್ಬೋದು. ಆಗಿನ ಕಾಲದಲ್ಲೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಹೇಗೆ ಶಿಕ್ಷೆ ಕೊಡ್ತಿದ್ರು ಅಥವಾ ಅವ್ರನ್ನ ಹೇಗೆ ನೇಣಿಗೆ ಹಾಕ್ತಿದ್ರು ಅನ್ನೋದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನ ನೋಡಿದಾಗ ತುಂಬಾ ಬೇಜಾರಾಯ್ತು. ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ಹೋರಾಡಿದಾರ ಅಂತ ಅಲ್ಲಿ ಅನ್ಸೋಕ್ ಶುರುವಾಯ್ತು. ಹಿಂದೆ ನೋಡೋದಕ್ಕಿಂತ ವಿಶೇಷವಾಗಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ಮೇಲೆ ನೋಡಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ಮ ಹಿಂದಿನ ಕಾಲದವರೆಲ್ಲ ಹೇಗೆ ಜೀವನ ಮಾಡಿದ್ರು, ಈ ಮಡ್ಕೆ ಮಾಡ್ಕೊಂಡು ಸೀರೆ ನೇಯ್ಕೊಂಡು ಹಾಗೇನೆ ಶಿಲ್ಪಿಗಳೆಲ್ಲ ಕೆತ್ಕೊಂಡು ಈ ತರ ತುಂಬಾ ತರ ಜೀವನ ಮಾಡಿದ್ರು ಅಲ್ಲ, ಅದೆಲ್ಲ ಇತ್ತು. ಅದನ್ನೆಲ್ಲ ನೋಡಿ ನಮಗೆ ಒಂದ್ 10 ನಿಮಿಷ ನಿಜವಾಗ್ಲೂನು ಹಳೆ ಕಾಲಕ್ಕೆ ನಾವು ಹೋದ್ವಿ. ಪಂಚಾಂಗ ಕೇಳ್ಸೋದಿರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಂಚಾಂಗ ಕೇಳ್ಸೋದಿರ್ಬೋದು, ಆ ಕಡೆ ಟೀಚರ್ ತರ ಪಾಠ ಮಾಡ್ತಿರೋದಿರ್ಬೋದು, ಇಲ್ಲಿ ಎತ್ತುಗಳನ್ನ ಬಳಸ್ಕೊಂಡು ಗಾಣದಲ್ಲಿ ಎಣ್ಣೆ ತೆಗಿತಾ ಇರೋದಾಗಿರ್ಬೋದು, ಹೀಗೆ ತುಂಬಾ ತರ ಜೀವನ ಶೈಲಿನ ಹಾಕಿದ್ದಾರೆ. ಹಾಗೇನೆ ಇಲ್ಲಿ ಕುಲ್ಮೆ ಅವರು ಕುಲ್ಮೆ ಮಾಡ್ತಾ ಇರೋದಿರ್ಬೋದು, ಇಲ್ಲಿ ನಾವು ನೋಡ್ಬೋದು ತೆಂಗಿನಕಾಯಿ ವ್ಯಾಪಾರ ಇರ್ಬೋದು, ಅವಾಗ ಜಾತಿ ಧರ್ಮ ಭೇದ ಭಾವ ಇಲ್ದೇನೆ ಕುತ್ಕೊಂಡು ಆಟ ಆಡ್ತಿದ್ದಿರ್ಬೋದು, ಎಲ್ಲಾದನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೇನೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂತಾ ಇದ್ದಾಗೇನೆ ಇನ್ನು ಕೆಲವು ರಾಜರದು ಹಾಗೆ ಮಂತ್ರಿಗಳದು ಈ ಗಣಿತ ಕಂಡಿಡ್ದವ್ರದು, ಸೈನ್ಸ್ ಕಂಡಿಡ್ದವ್ರದು, ಕೊರವಂಜಿ ಆತರ ತುಂಬಾನೇ ಮಾಡಿಟ್ಟಿದ್ರು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನಾವ್ ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬರ್ತಾ ಇದ್ವಿ. ಯಾ ನಾವು ಒಳಗ್ ಹೋಗಿ ಒಂದು 1 ಅವರ್ ಏನೋ ಈ ಎಕ್ಸಿಬಿಷನ್ ನ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ಬೋದು ಈ ಕಲ್ಲುಗಳನ್ನ ಬಳಸ್ಕೊಂಡು, ಬಳಪದ ಕಲ್ಲನ್ನ ಬಳಸ್ಕೊಂಡು ಈಗೆಲ್ಲ ಶಿಲ್ಪಗಳನ್ನೆಲ್ಲ ಕೆತ್ತಾರಲ್ಲ ಆತರ ಕೆತ್ತುತ್ತಾ ಇರೋದಿರ್ಬೋದು, ಅಥವಾ ಹೆಣ್ಮಕ್ಳು ಮನೆಯೊಳಗೆ ಅಡ್ಗೆ ಮಾಡ್ತಾ ಇರೋದು, ಮತ್ತೆ ಇಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇರೋದು, ನಿಮಗಿಲ್ಲಿ ನೋಡ್ತಾ ಇದ್ರೆ ಎಷ್ಟು ಚಂದ ಕಾಣಿಸ್ತಿತ್ತು ಅಂದ್ರೆ ಪ್ರತಿಯೊಂದು ಕಣ್ಣಿಗೆ ಕಟ್ಟದಾಗೇನೆ ಇತ್ತು. ನಾವಂತೂ ಅದನ್ನ ನೋಡಿ ತುಂಬಾನೇ ಖುಷಿ ಪಟ್ವಿ. ಆಗಿನ ಇದ್ರಲ್ಲೇನೆ ಡಾಕ್ಟರ್ ಮಾಡ್ತಿರ್ತಿರ್ಬೋದು, ಇಲ್ಲಿ ನೀವು ನೋಡ್ಬೋದು ಹಾಸಿಗೆ ಹೊಲಿತಾ ಇರೋದು, ಸುಣ್ಣ ಕಾಯಿಸ್ತಾ ಇರೋದು, ಹಾಗೇನೆ ಇವರು ದೊಡ್ಡವರು ಎಲ್ಲಾ ಕುತ್ಕೊಂಡು ಪಗಡೆ ಆಡ್ತಿರೋದು, ತುಂಬಾ ಇದೇ ತರ ಎಲ್ಲಾ ತರದನ್ನು ಹಾಕಿದ್ರು. ಹೆಣ್ಮಕ್ಳಿಗಂತೂ ಬಳೆ ಅಂದ್ರೆ ಇಷ್ಟ, ಅದನ್ನು ಕೂಡ ಹಾಕಿದ್ರು. ಅಲ್ಲಿ ಏನ್ ಹೆಣ್ಮಕ್ಳು ವಿಗ್ರಹದ ಅಂದ್ರೆ ಪ್ರತಿಮೆ ತರ ಮಾಡಿದ್ರಲ್ಲ ಅದಕ್ಕೆ ಪ್ರತಿಯೊಂದಕ್ಕೂನು ಬಳೆ, ತಾಳಿ ಆ ತರದನ್ನೆಲ್ಲ ವರ್ಜಿನನ್ನೇ ಹಾಕಿದ್ರು. ಎಷ್ಟು ಚಂದ ಕಾಣಿಸ್ತಿತ್ತು ಅಂದ್ರೆ ಇನ್ನೂ 1-2 ಸಲ ನೋಡ್ಬೋದು ಅನ್ನೋಗಿತ್ತು. ಈಗಿನ ಕಾಲದಲ್ಲಿ ಆ ಕೆಲಸ ಮಾಡಿದ್ರೆ ಮೇಲು, ಈ ಕೆಲಸ ಮಾಡಿದ್ರೆ ಕೀಳು ಅಂತಾರೆ. ಆಗಿನ ಕಾಲದಲ್ಲಿ ಯಾವ್ದೇ ಕೆಲ್ಸಕ್ಕೂ ಯಾವ್ದೇ ಭೇದ ಭಾವ ಇರ್ಲಿಲ್ಲ. ಇಲ್ಲಿ ನೀವು ನೋಡ್ಬೋದು ಎಲ್ಲಾ ಕೆಲ್ಸನೂ ಅಷ್ಟೇ ಎಷ್ಟು ಅಚ್ಚುಕಟ್ಟಾಗಿ ತೋರ್ಸಿದ್ದಾರೆ ಅಂದ್ರೆ
ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲಿ ಕುರಿ ಕಾಯ್ತಿರೋದಿರ್ಬೋದು, ಇಲ್ಲಿ 5 ನಿಮಿಷ ಕುರಿಗಳನ್ನ ನೋಡಿ ನಿಜವಾದ ಕುರಿಗಳು ಅಂತಾನೆ ನನ್ಗೆ ಅನಿಸ್ಬಿಡ್ತು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಇಲ್ಲಿ ನಾಟಿ ಅಂದ್ರೆ ಒಕ್ಲುತನ ಮಾಡ್ತಿರೋದ್ ನೋಡ್ಬೋದು. ರಾಗಿ ಭತ್ತಗಳನ್ನೆಲ್ಲ ನಾವು ಒಕ್ಕಲಾಟ ಮಾಡ್ತೀವಲ್ಲ, ಆ ತರ ಒಕ್ಕಲಾಟ ಮಾಡೋದನ್ನ ಕೂಡ ಹಾಕಿದ್ದಾರೆ. ಅಲ್ಲಿ ನಮ್ಮ ದೇಶದಲ್ಲಿ ಯಾವ್ಯಾವ್ದು ಮುಖ್ಯವಾದ ನದಿಗಳಿದೆಯೋ ಎಲ್ಲಾ ನದಿಗಳನ್ನೂ ಕೂಡ ದೊಡ್ಡದಾಗಿ ಮಾಡಿ ಹಾಕಿದ್ರು ಅಲ್ಲಿ. ಗಂಗಾ, ಕಾವೇರಿ, ಯಮುನೆ, ಕಾ ಇದ ನಮ್ದು ಯಾವ್ಯಾವ್ದು ನದಿಗಳಿದೆಯೋ ಬ್ರಹ್ಮಪುತ್ರ, ಎಲ್ಲಾ ನದಿಗಳ್ದು ಅಷ್ಟೇನೆ ಒಂದು ಚಿಕ್ಕದಾಗಿ ಹೇಗಿದೆ ಅಂತ ಎಲ್ಲ ನೀವು ಹಾಕಿದ್ರು. ಅಂದ್ರೆ ನಿಜವಾಗ್ಲೂ ನೀರ್ ಹರಿತಿದ್ಯೇನೋ, ನಿಜವಾಗ್ಲೂ ನೀರ್ ಅಲ್ಲಿಂದಾನೇ ಬರ್ತಿದ್ಯೇನೋ ಅಂತಾನೆ ಅನ್ನೋ ಹಾಗೇನೆ ಕಾಣಿಸ್ತಿತ್ತು. ಕಾಶಿ, ಸೋಮೇಶ್ವರ, ಕೇದಾರನಾಥ ಈ ತರ ಎಲ್ಲಾ ದೇವಸ್ಥಾನಗಳದ್ದು ಅಷ್ಟೇನೆ ಎಲ್ಲದೂನು ಅಲ್ಲಿ ಶಿವಂದು ಪ್ರತಿಮೆಗಳನ್ನೆಲ್ಲ ಹಾಕಿದ್ರು. ಅಲ್ಲಿಂದ ಮುಂದೆ ಬಂದ್ರೆ ಸಪ್ತ ಋಷಿಗಳದ್ದು ಕೂಡ ಹಾಕಿದ್ರು. ಅಂದ್ರೆ ಹಿಂದೆ ಋಷಿಗಳು ಹೇಗೆಲ್ಲ ಆಮ್ ತಪಸ್ ಮಾಡ್ತಿದ್ರು ಆ ತರದನ್ನೆಲ್ಲ ಹಾಕಿದ್ರು. ಇಲ್ಲಿ ನೀವು ನೋಡ್ಬೋದು ನಮ್ಮ ಕಾವೇರಿ ನದಿ ಹರಿಯೋದನ್ನ ಹಾಕಿದ್ದಾರೆ. ನಮಿಗಂತೂ ಆ ಕಾವೇರಿ ನದಿ ಇತಿಹಾಸನ ಕೂಡ ಹಾಕಿದ್ರು ಅಲ್ಲಿ. ಕಾವೇರಿ, ಗಂಗಾ, ಯಮುನಾ ನಾನು ಆಗ್ಲೇ ಹೇಳ್ದಾಗೆ ಎಲ್ಲಾ ನದಿಗಳ್ದುನು ಹಾಕಿದ್ರು. ನೀವ್ ಯಾರಾದ್ರೂನು ಗೌಡ್ಗೆರೆಗ್ ಹೋದ್ರೆ ತಪ್ಪದೇನೇನೆ ಎಕ್ಸಿಬಿಷನ್ ನ ಒಂದ್ಸಲ ನೋಡಿ, ನಿಮಗೆ ತಾಳ್ಮೆಯಿಂದ ಒಂದ್ 10 ನಿಮಿಷ ನೋಡ್ಕೊಂಡ್ ಬಂದ್ರೆ ಅಂದ್ರೆ ಇತಿಹಾಸಗಳ ಬಗ್ಗೆ ಗೊತ್ತಾಗುತ್ತೆ. ನಮಗಿರೋದೇ ಬೇರೆ ತರ ಇರುತ್ತೆ. ಅಂದ್ರೆ ಅಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಿಲ್ದಿರೋ ಎಷ್ಟೋ ವ್ಯಕ್ತಿಗಳು ನಮ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋರಿದ್ದಾರೆ. ಅದನ್ನೆಲ್ಲ ನಾವು ನೋಡ್ದಾಗಾಗುತ್ತೆ. ಇನ್ನೊಂದ್ ಏನಂದ್ರೆ ನಾವು ಗೌರಿಗೆರೆಗ್ ಹೋಗ್ತೀವಿ ಅಂದ್ರೆ ಮಕ್ಳ ಜೊತೆ ಹೋಗ್ತೀವಿ ಅಂದ್ರೆ ತಪ್ಪದೇನೆ ನಾವು ಮಕ್ಳಿಗೆ ಇದನ್ನೆಲ್ಲ ತೋರಿಸ್ಬೇಕು. ಮಕ್ಳಿಗೆ ಅಂತಲ್ಲ, ದೊಡ್ಡ ಮಕ್ಳಿಗಾದ್ರೆ ಅದಕ್ಕೆ ಗೊತ್ತಾಗುತ್ತಲ್ವಾ. ಈಗ ನಮ್ಗೇನೋ ನಮ್ ಪಠ್ಯ ಪುಸ್ತಕದಲ್ಲಿ ಇದೆ ನಾವು ಓದ್ ನೋಡಿರ್ತೀವಿ. ಆದ್ರೆ ಈ ಚಿಕ್ಕ ಚಿಕ್ಕ ಮಕ್ಳಿಗೆ ಯಾವ್ದು ಗೊತ್ತಿರಲ್ಲ. ನಮ್ ಸ್ವತಂತ್ರ ಹೇಗ್ ಸಿಕ್ತು ಆತರ. ಅದಕ್ಕೋಸ್ಕರ ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ಮಕ್ಳಿಗೂನು ಅರ್ಥ ಮಾಡಿಸ್ಬೋದು. ಇಲ್ಲಿ ನೀವು ನೋಡ್ಬೋದು. ಅದನ್ನೆಲ್ಲ ನಾವು ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ತಾಯಿ ಚಾಮುಂಡೇಶ್ವರಿ ಅವ್ರದ್ದು ಒಂದು ಸಂಪೂರ್ಣ ವಿಗ್ರಹನ ನಿಲ್ಸಿದ್ರು. ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಕೂಡ ನಿಲ್ಸಿದ್ರು. ಹಾಗೇನೆ ಬೇಡರ ಕಣ್ಣಪ್ಪ ಇದನ್ನೆಲ್ಲ ನೋಡ್ಕೊಂಡು ನಾವು ಕೂಡ ಹೊರಗ್ ಬಂದ್ವಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.